ಇನ್ನೇನ್ IPL ಅನ್ನುವಂಥದ್ದು ಶುರುವಾಯಿತು. ಇದೇ ತಿಂಗಳ 28ನೇ ತಾರೀಕಿನಿಂದ IPL ಕಲರವ ಕೂಡ ಅಷ್ಟೇ ಶುರುವಾಗ್ತಾ ಇದೆ. ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇರುವಂತಹದ್ದು RCB ಮ್ಯಾಚ್ ಯಾವಾಗ, ವಿರಾಟ್ ಕೊಹ್ಲಿನ ನಾವು ಯಾವಾಗ ನೋಡ್ತೀವಿ, ವಿರಾಟ್ ಕೊಹ್ಲಿಯ ಆಟವನ್ನು ಯಾವಾಗ ನೋಡ್ತೀವಿ ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ ಈಗಿನಿಂದಲೇ ಒಂದಷ್ಟು ಜನ ಟಿಕೆಟ್ ಗಳನ್ನ ಪಡ್ಕೊಳ್ಳೋದು ಹೇಗೆ ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದಾರೆ. ಇನ್ನೊಂದಷ್ಟು ಈಗಾಗಲೇ ವೆಬ್ಸೈಟ್ ಗಳಲ್ಲಿ ಕೂಡ ಅಷ್ಟೇ ಟಿಕೆಟ್ ಗಳು ಅವೈಲೇಬಿಲಿಟಿ ಇರುವಂತದ್ರ ಬಗ್ಗೆ ಪ್ರಚಾರ ಆಗ್ತಾ ಇದ್ರೆ, ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತ ಒಂದಷ್ಟು ಜನ ಸೈಬರ್ ಕದೀಮರು ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನೀವೇನಾದ್ರೂ ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಓಪನ್ ಮಾಡಿದ್ರೆ ಸಾಕು, ಇವತ್ತು ಟಿಕೆಟ್ಸ್ ಏನಾದ್ರೂ ಅವೈಲೇಬಿಲಿಟಿ ಅಂದ್ರೆ ಟಿಕೆಟ್ ನಿಮ್ಗೆ ಬೇಕು ಅಂತ ನನ್ನಂಗಿದ್ರೆ ನಮ್ಗೆ DM ಮಾಡಿ ಅನ್ನುವಂತ ಒಂದಷ್ಟು ಫೇಕ್ ಅಕೌಂಟ್ ಗಳನ್ನ ಗಮನಿಸ್ತಾ ಇರಬಹುದು. ಸದ್ಯಕ್ಕೆ ಪೊಲೀಸ್ ಈಗಾಗಲೇ ಆ ಫೇಕ್ ಅಕೌಂಟ್ ಗಳ ಜಾಲಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಪೊಲೀಸರ ಮಾಹಿತಿಯ ಪ್ರಕಾರವಾಗಿ ಕಳೆದ 2 ದಿನದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಫೇಕ್ ಅಕೌಂಟ್ ಗಳು ಕ್ರಿಯೇಟ್ ಆಗಿರುವಂತದ್ದು. ಆ ಅಕೌಂಟ್ ಗಳು ಯಾವ ರೀತಿಯಾಗಿ ಕ್ರಿಯೇಟ್ ಆಗಿದೆ ಅಂತಂದ್ರೆ, RCB ಹೆಸರಿನಲ್ಲೂ ಕೂಡ ಒಂದಷ್ಟು ಅಕೌಂಟ್ ಗಳು ಕ್ರಿಯೇಟ್ ಆಗ್ತಾ ಇರುವಂತದ್ದು. ಆ ಒಂದು IPL ಟೀಮ್ ಯಾವ್ದಿದೆ ಆ ಒಂದು ಟೀಮ್ ನ ಹೆಸರಲ್ಲಾಗಿರ್ಬೋದು, ಜೊತೆಗೆ ಪ್ಲೇಯರ್ಸ್ ನ ಹೆಸರಲ್ಲೂ ಕೂಡ ಅಷ್ಟೇ ಫ್ಯಾನ್ಸ್ ಗ್ರೂಪ್ ಅಂತ ಹೇಳಿಬಿಟ್ಟು ಈಗಾಗಲೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆ ಫ್ಯಾನ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದಾದಂತಹ ಬಳಿಕ ಅವರು ಪರ್ಟಿಕ್ಯುಲರ್ ಆಗಿ ಅದರಲ್ಲಿ ಆಗ್ತಾ ಇರುವಂತದ್ದು ಏನು ಅಂತಂದ್ರೆ, 28ನೇ ತಾರೀಕಿನಿಂದ ಏನು ಮ್ಯಾಚ್ಗಳು ಆರಂಭ ಆಗ್ತಾ ಇದೆ, ನಿಮ್ಗೆ ಏನಾದ್ರೂ RCB ಮತ್ತು ಸನ್ ರೈಸರ್ಸ್ ನಡುವಿನ ಪಂದ್ಯಕ್ಕೆ ಏನಾದ್ರೂ ಟಿಕೆಟ್ ಬೇಕು ಅನ್ನಂಗಿದ್ರೆ ಇಮಿಡಿಯೇಟ್ ಆಗಿ ನಮ್ಗೆ DM ಮಾಡಿ, ನಮ್ಮ ಹತ್ರ 4 ಟಿಕೆಟ್ ಅವೈಲೇಬಲ್ ಆಗಿದೆ, ಇಂತ ಪರ್ಟಿಕ್ಯುಲರ್ ಸ್ಟ್ಯಾಂಡ್ ನ ಟಿಕೆಟ್ ಗಳೇ ನಮ್ಮ ಹತ್ರ ಇದೆ ಅನ್ನುವಂತ ಒಂದಷ್ಟು ಮೆಸೇಜ್ ಗಳನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಒಂದಷ್ಟು ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನೀವೇನಾದ್ರೂ ಒಂದು ವೇಳೆ ಏನಾದ್ರೂ ಹೌದಪ್ಪ ನಮ್ಗೆಲ್ಲೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ, ನಾವೇನಾದ್ರೂ ಮುಂದಿನ ಪಂದ್ಯದಲ್ಲಿ ಟಿಕೆಟ್ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬುಕ್ ಮೈ ಶೋಗೆ ಹೋದಂತ ವೇಳೆ ಟಿಕೆಟ್ ಅವೈಲೇಬಿಲಿಟಿ ಅನ್ನುವಂಥದ್ದಿಲ್ಲ, ಇಲ್ಲ ಯಾವ್ದೋ ಟಿಕೆಟ್ ಸಿಗ್ತಾ ಇದೆಯಲ್ಲ ಅಂತ ಏನಾದ್ರೂ ನೀವು ಆಸೆ ಬಿದ್ರಿ ಅಂತಂದ್ರೆ ಖಂಡಿತವಾಗಿಯೂ ಕೂಡ ನೀವು ಹಣ ಕಳ್ಕೊಳ್ತೀರಾ. ಯಾಕಂದ್ರೆ ಅವೆಲ್ಲವೂ ಕೂಡ ಫೇಕ್ ಅಕೌಂಟ್ಗಳು, ಯಾವುದು ಕೂಡ ಒರಿಜಿನಲ್ ಅಕೌಂಟ್ ಇಲ್ಲ. ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು, ಒಂದೊಂದು ಪಂದ್ಯಕ್ಕೆ ನನ್ನ ಹತ್ರ 4 ಟಿಕೆಟ್ ಇದಾವೆ, 4 ಟಿಕೆಟ್ ಬೇಕಾಗಿದೆ ಅಂತವ್ರು ನಮ್ಗೆ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡಿ ಅಂತ ಹೇಳ್ತಿದ್ರೆ, ಇನ್ನೊಂದಷ್ಟು ಜನ ನಮ್ಮ ಹತ್ರ 10-15 ಟಿಕೆಟ್ ಇದಾವೆ, ನಿಮ್ ಟಿಕೆಟ್ ಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ಸಾಲು ಫೇಕ್ ಅಕೌಂಟ್ಗಳು ಈಗಾಗಲೇ ಕ್ರಿಯೇಟ್ ಆಗ್ತಾ ಇದಾವೆ. ಸೋಷಿಯಲ್ ಮೀಡಿಯಾ ಇವತ್ತು ನೀವೇನಾದ್ರೂ IPL ಟಿಕೆಟ್ ಅಂತ ಏನಾದ್ರೂ ಸ್ಕ್ರಾಲ್ ಮಾಡಿದ್ರಿ ಅಂತಂದ್ರೆ ಲಕ್ಷಾಂತರ ಅಕೌಂಟ್ ಗಳು ಈಗಾಗಲೇ ಕ್ರಿಯೇಟ್ ಆಗ್ತಾ ಇರುವಂತದ್ದು. ಅದನ್ನ ನಂಬ್ಕೊಂಡು ಒಂದಷ್ಟು ಜನ ಅಂತೂ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿದ್ರೆ, ಟಿಕೆಟ್ ಅವೈಲಬಿಲಿಟಿ ಇದೆ, ನಿಮ್ಗೆ ಟಿಕೆಟ್ ಬೇಕು ಅನ್ನಂಗಿದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಹಣವನ್ನ ಗೂಗಲ್ ಪೇ ಮಾಡಿ, ನಾವು ನಿಮ್ಗೆ ಟಿಕೆಟ್ ಗಳನ್ನ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂತಾನು ಕೂಡ ಈಗಾಗಲೇ ಆಸೆಗಳನ್ನ ಹುಟ್ಟಿಸುವಂತ ಒಂದು ಕೆಲಸವನ್ನ ಈ ಒಂದು ಸೈಬರ್ ಕದೀಮರು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈ ಬಗ್ಗೆ ಬೆಂಗಳೂರು ನಗರ ಪೊಲೀಸರ ಗಮನಕ್ಕೂ ಕೂಡ ಬಂದಿರುವಂತಹದ್ದು. ಈ ರೀತಿಯಾಗಿ ಫೇಕ್ ಅಕೌಂಟ್ ಗಳು ಕ್ರಿಯೇಟ್ ಆಗ್ತಿದೆ ಅಂತಾನೂ ಕೂಡ ಸುದ್ದಿ ಗೊತ್ತಾಗಿದೆ. ಈ ನಿಟ್ಟಿನಲ್ಲಿ ನಗರ ಪೊಲೀಸ್ ಆಯುಕ್ತರಾದಂತಹ ಸಿಮಂತ್ ಕುಮಾರ್ ಸಿಂಗ್ ಅವರು ಕೂಡ ಅಷ್ಟೇ ಸೈಬರ್ ಟೀಮ್ ಈಗಾಗಲೇ ಅಲರ್ಟ್ ಇರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾ ವಿಂಗ್ಗೂ ಕೂಡ ಅಷ್ಟೇ ಯಾವೆಲ್ಲ ಫೇಕ್ ಅಕೌಂಟ್ ಗಳು ಕ್ರಿಯೇಟ್ ಆಗ್ತಿದೆ, ಎಲ್ಲಿಂದ ಕ್ರಿಯೇಟ್ ಆಗ್ತಿದ್ದೇವೆ, ಏನೆಲ್ಲ ಪೋಸ್ಟ್ ಗಳನ್ನ ಮಾಡ್ತಿದೆ, ಪರ್ಟಿಕ್ಯುಲರ್ ಆಗಿ IPL ಟಿಕೆಟ್ ವಿಚಾರಗಳನ್ನ ಇಟ್ಕೊಂಡು ಹೇಗೆಲ್ಲ ಪೋಸ್ಟ್ ಗಳು ಆಗ್ತಾ ಇದಾವೆ, ಪ್ರತಿಯೊಂದು ಕೂಡ ಮಾನಿಟರ್ ಮಾಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಮ್ಯಾನೇಜ್ಮೆಂಟ್ ನಿಂದ ಏನಾದ್ರೂ ದೂರು ಬಂದಂತಹ ವೇಳೆಯಲ್ಲಿ ಅದನ್ನ ನಾವು ಬಹಳ ಗಂಭೀರವಾಗಿ ತಗೊಳ್ತೀವಿ ಅನ್ನುವಂತ ಒಂದು ವಿಚಾರವನ್ನು ಕೂಡ ಈಗಾಗಲೇ ನಗರ ಪೊಲೀಸ್ ಆಯುಕ್ತರಂತ ಸಿಮಂತ್ ಕುಮಾರ್ ಸಿಂಗ್ ಅವರು ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ದೂರನ್ನ ಅಫಿಷಿಯಲ್ ಕೊಡಬೇಕು ಅಂತಂದ್ರೆ IPL ನ ಮ್ಯಾನೇಜ್ಮೆಂಟ್ ಅವ್ರು ಕೊಡಬೇಕಾಗಿರುತ್ತೆ. ಯಾಕಂದ್ರೆ IPL ಟಿಕೆಟ್ ಗಳನ್ನ ಕೊಡುವಂತಹ ಕೆಲಸ ಮ್ಯಾನೇಜ್ಮೆಂಟ್ ಅವ್ರು ಕೂಡ ಮಾಡ್ತಾರೆ. ಆದ್ರೆ IPL ಮ್ಯಾನೇಜ್ಮೆಂಟ್ ಅವರು ಏನಾದ್ರೂ ದೂರನ್ನ ಕೊಟ್ಟು ಹೌದು ಈ ರೀತಿಯಾಗಿ ನಕಲಿ ಟಿಕೆಟ್ ಗಳನ್ನ ಮಾರಾಟ ಮಾಡುವಂತಹ ಜಾಲ ಬಂದಿದೆ, ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಈ ರೀತಿ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ನಾವು ಏನಾದ್ರೂ ಟಿಕೆಟ್ ಬೇಕು ಅನ್ನಂಗಿದ್ರೆ ನಾವು ಕೊಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ. ಇದರ ಮೇಲೆ ಒಂದು ಗಮನವನ್ನ ವಹಿಸಿ ತನಿಖೆಯನ್ನ ಮಾಡಿ ಅಂತ ಏನಾದ್ರೂ ಕೊಟ್ಟೆ ಮುಲಾಜಿಲ್ಲದೆ ಇಮಿಡಿಯೇಟ್ ಆಗಿ ಕೇಸನ್ನ ರಿಜಿಸ್ಟರ್ ಮಾಡ್ತೀವಿ ಅಂತ ಕಮಿಷನರ್ ಹೇಳ್ತಾ ಇದ್ದಾರೆ. ಅದು ಬಿಟ್ಟು ಏನಾದ್ರೂ ಮ್ಯಾನೇಜ್ಮೆಂಟ್ ಅವ್ರು ಯಾವುದೇ ರೀತಿ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನಂತ ವೇಳೆಯಲ್ಲಿ ಸೋಷಿಯಲ್ ಮೀಡಿಯಾ ವಿಂಗ್ ಅಂತ ಒಂದಿದೆ ಒಂದು ಪೊಲೀಸ್ ಇಲಾಖೆಯಲ್ಲಿ, ಆ ಸೋಷಿಯಲ್ ಮೀಡಿಯಾ ವಿಂಗ್ ಅಲ್ಲೂ ಕೂಡ ಅಷ್ಟೇ ಪ್ರತಿಯೊಂದು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಅಲ್ಲೇನಾದ್ರೂ ಈ ರೀತಿಯಂತ ಫೇಕ್ ಅಕೌಂಟ್ ಗಳ ಬಗ್ಗೆ ಮಾಹಿತಿ ಬಂತು ಅಂತ ಒಂದು ಸುಮೋಟೋ ಕೇಸ್ ಅನ್ನು ಕೂಡ ಅಷ್ಟೇ ಪೊಲೀಸರು ದಾಖಲನ್ನ ಮಾಡ್ಕೊಳ್ತಾರೆ. ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾದಂತ ಬಳಿಕ ಐಡಿಗಳೆಲ್ಲಿ ಕ್ರಿಯೇಟ್ ಆಯಿತು, IP ಅಡ್ರೆಸ್ ಏನು, ಜೊತೆಗೆ ಯಾರು ಆಪರೇಟ್ ಮಾಡ್ತಾರೆ, ಈ ರೀತಿಯಂತ ತನಿಖೆಯನ್ನು ಕೂಡ ಅಷ್ಟೇ ಮಾಡೋದಕ್ಕೆ ಮುಂದಾಗ್ತಾರೆ. ಇದ್ಯಾವುದಕ್ಕೂ ಕೂಡ ಆಸ್ಪದ ಕೊಡಬಾರದು ಅಂತಂದ್ರೆ ಒಬ್ಬ ಕ್ರಿಕೆಟ್ ನ ಅಭಿಮಾನಿಗಳಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಇಷ್ಟೇ,
ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಅಕೌಂಟ್ಗಳಲ್ಲಿ ಟಿಕೆಟ್ ಅವೈಲಬಿಲಿಟಿ ಇತ್ತು ಅಂತಂದ್ರೆ ನೀವು ದಯವಿಟ್ಟು ಅವ್ರನ್ನ ಸಂಪರ್ಕನೇ ಮಾಡಕ್ ಹೋಗಿ ಅದನ್ನ ಡಿಲೇ ಮಾಡಿ. ಒಂದ್ ವೇಳೆ ನೀವು ಅವ್ರನ್ನ ಸಂಪರ್ಕ ಮಾಡಿದ್ರಿ, ಹೌದು ನಾನು ಮ್ಯಾಚ್ ನೋಡ್ಲೇಬೇಕಪ್ಪ, ವಿರಾಟ್ ಕೊಹ್ಲಿನ, ರೋಹಿತ್ ಶರ್ಮಾ ಆಗಿರ್ಬೋದು ಅಥವಾ ಇನ್ನಿತರ ತಮ್ಮ ನೆಚ್ಚಿನ ಸ್ಟಾರ್ಸ್ ಗಳನ್ನ ಅಂದ್ರೆ ಕ್ರಿಕೆಟ್ ನ ಸ್ಟಾರ್ ಗಳನ್ನ ಸ್ಟೇಡಿಯಂ ನ ಒಳಗಡೆ ಹೋಗಿ ನೋಡ್ಬೇಕು ಅಂತ ಏನಾದ್ರೂ ಆಸೆ ಬಿದ್ದು 1,000 ಕೊಟ್ರೆ ಟಿಕೆಟ್ ಕೊಡ್ತೀನಿ, 2,000 ರೂಪಾಯಿ ಕೊಟ್ರೆ ಟಿಕೆಟ್ ಕೊಡ್ತೀನಿ, ಪರ್ಟಿಕ್ಯುಲರ್ ಅಂತ ಈ ಸ್ಟ್ಯಾಂಡ್ ನ ಟಿಕೆಟ್ ಬೇಕು ಅಂತಂದ್ರೆ 3,500 ಕೊಡ್ತೀನಿ ಅಂತ ಏನಾದ್ರು ಅವ್ರ ಆಸೆಗೆ ನೀವು ಮರಳಾದ್ರಿ ಅಂತ ಏನಾದ್ರು ದುಡ್ಡು ಕೊಟ್ರೆ ಖಂಡಿತವಾಗಿಯೂ ಕೂಡ ಅಷ್ಟೇ ನೀವು ಸೈಬರ್ ವಂಚನೆಗೆ ಒಳಗಾಗ್ತಿದ್ದೀರಿ ಅಂತಾನೆ ಅರ್ಥ. ಆ ಒಂದು ಕಾರಣಕ್ಕೋಸ್ಕರ ನ್ಯೂಸ್ 18 ನ ಮೂಲಕವಾಗಿ ನಾವು ಕೂಡ ಒಂದು ಮನವಿಯನ್ನ ಕ್ರಿಕೆಟ್ ಅಭಿಮಾನಿಗಳಿಗೆ ಮಾಡ್ಕೊಳ್ತಿರುವಂತದ್ದು, ದಯವಿಟ್ಟು ಏನು ಈಗಾಗಲೇ IPL ನ ಅಫಿಷಿಯಲ್ ವೆಬ್ಸೈಟ್ ಇದೆ, ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಬಿಟ್ರೆ ಬೇರೆಲ್ಲಿಯೂ ಕೂಡ ಅಷ್ಟೇ IPL ಟಿಕೆಟ್ಗಳು ಸಿಗೋದಿಲ್ಲ. ಅವ್ರು ಯಾವ ವೆಬ್ಸೈಟ್ ಅಲ್ಲಿ ಟಿಕೆಟ್ ಗಳನ್ನ ಬಿಟ್ಟಿದ್ದಾರೆ ಆ ಒಂದು ವೆಬ್ಸೈಟ್ ನಲ್ಲಿ ಮಾತ್ರ ಟಿಕೆಟ್ ಗಳ ಅವೈಲೇಬಿಲಿಟಿ ಇರುತ್ತೆ. ಅದು ಬಿಟ್ರೆ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇನ್ನಿತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಏನಾದ್ರೂ ಒಂದು ಅಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಪೇಜ್ ಗಳಾಗಿರ್ಬೋದು, ಇದರಲ್ಲಿ ಏನಾದ್ರೂ ಟಿಕೆಟ್ ಅನ್ನ ನಾವು ಕೊಡ್ತೀವಿ ಅಂತ ಯಾರಾದ್ರೂ ಕೂಡ ಪೋಸ್ಟ್ ಅನ್ನ ಮಾಡಿದ್ರೆ ದಯವಿಟ್ಟು ಅದನ್ನ ನಂಬಕ್ ಹೋಗ್ಬೇಡಿ, ಅದನ್ನ ಡಿನೈ ಮಾಡಿ. ನೀವೇನಾದ್ರೂ ಅದನ್ನ ನಂಬ್ಕೊಂಡು ಏನಾದ್ರೂ ದುಡ್ಡು ಕೊಟ್ರಿ ಅಂತಂದ್ರೆ ಆ ಕಡೆ ಟಿಕೆಟ್ ಕೂಡ ಇರೋದಿಲ್ಲ, ಈ ಕಡೆ ಹಣವನ್ನು ಕೂಡ ಕಳ್ಕೊಳ್ತೀರಾ. ಇದು ಇವತ್ತಿನ ಡಿಜಿಟಲ್ ಕಂಟೆಂಟ್. ನಾಳೆ ಮತ್ತಷ್ಟು ಡಿಜಿಟಲ್ ಕಂಟೆಂಟ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.